ಈಗ ಲೋಕಸಭಾ ಚುನಾವಣೆಯ ಅಂತಿಮ ಹಂತದ ಟಿಕೆಟ್ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ. ಎರಡನೇ ಹಂತದ ಬಿಜೆಪಿಯ ಟಿಕೆಟ್ ಇವತ್ತು ಘೋಷಣೆ ಆಗುತ್ತೆ. ಹಲವಾರು ಸಿಟ್ಟಿಂಗ್ ಎಂಪಿಗಳಿಗೆ ಈ ಬಾರಿ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅನ್ನೋದು ಅವರ ಗಮನಕ್ಕೆ ಬಂದಿದೆ. ಸುಮಾರು 12 ಜನ ಸೀನಿಯರ್ ಎಂಪಿಗಳು, ಸಿಟ್ಟಿಂಗ್ ಎಂಪಿಗಳು ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗುತ್ತೆ. ಅವರು ಏನಾದರೂ ರೆಬಲ್ ಆಗಿ ಸಿಡಿದಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಒಂದು ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ಹೈಕಮಾಂಡೇ ಇದರಲ್ಲಿ ಮುತುವರ್ಜಿಯನ್ನು ವಹಿಸಿ ಯಾರಿಗೆ ಟಿಕೆಟ್ ಕೈತಪ್ಪಿ ಹೋಗುತ್ತೆ ಅವರಿಗೆ ಕನ್ವೆ ಮಾಡಿ ಅವರ ಬಾಯಿಗೆ ಬೀಗ ಹಾಕುವ ಕೆಲಸವನ್ನು ಬಿಜೆಪಿಯ ಹೈಕಮಾಂಡೇ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಡ್ಡಾ ಅವರೇ ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ನಡ್ಡಾ ಅವರೇ ಪ್ರತಿಯೊಬ್ಬರಿಗೆ ಕಾಲ್ ಮಾಡಿ, ನೋಡಿ, ನಿಮ್ಮನ್ನ ಸಂಸದರು ಮಾಡಿದ್ದು, ನಿಮ್ಮನ್ನ ಮಂತ್ರಿಗಳನ್ನಾಗಿ ಮಾಡಿದ್ದು ಬಿಜೆಪಿ ಪಕ್ಷ. ಇವತ್ತು ನಾವು ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ ಪಕ್ಷ ಹರಿಯುವ ನೀರು ನಿಂತ ನೀರಲ್ಲ. ಆ ಕಾರಣದಿಂದ ನಿಮಗೇನಾದರೂ ಟಿಕೆಟ್ ಮಿಸ್ ಆದರೆ ನೀವು ಯಾವ ಅಭ್ಯರ್ಥಿಯನ್ನ ನಿಮ್ಮ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ದೀರೋ ಅವರ ಗೆಲುವಿಗೆ ಶ್ರಮಿಸಬೇಕೇ ಹೊರತು ಯಾವುದೇ ಬೇರೆ ರೀತಿಯಲ್ಲಿ ನೀವು ನಡೆದುಕೊಳ್ಳಬಾರದು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಹೈಕಮಾಂಡೇ ಈ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದೆ. ಎಂಥದ್ದೇ ರಿಸ್ಕ್ ತೆಗೆದುಕೊಂಡ್ರೂ ಕೂಡ ನೀವು ಅದಕ್ಕೆ ರೆಡಿ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಇವತ್ತು ರಾಜ್ಯದ ಮಟ್ಟಿಗೆ ಮೊದಲ ಹಂತದ ಟಿಕೆಟ್ ರಿಲೀಸ್ ಆಗುತ್ತೆ. ದೇಶದ ಮಟ್ಟಿಗೆ ಸುಮಾರು 150 ಕ್ಷೇತ್ರಗಳಿಗೆ ಇವತ್ತು ಟಿಕೆಟನ್ನು ಎರಡನೇ ಹಂತದಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ದೆಹಲಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ದೆಹಲಿಯಲ್ಲೇ ಇದ್ದು ನಮ್ಮ ರಿಪೋರ್ಟರ್ ನಟೇಶ್ ಹಾಗೆ ನಾನು ಕೂಡ ದೆಹಲಿಯಲ್ಲಿದ್ದು ಇಲ್ಲಿ ಉನ್ನತ ಮಟ್ಟದ ನಾಯಕರುಗಳನ್ನ ಮತ್ತೆ ಒಂದಿಷ್ಟು ನಮ್ಮ ಸೋರ್ಸ್ ಇದೆ, ದೆಹಲಿಯ ಸೋರ್ಸನ್ನು ನಾವು ವಿಚಾರ ಮಾಡಿದಾಗ ಬಹುಶಃ ಇವತ್ತೇ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ನಡೀತಾ ಇದೆ. ಈ ಮೀಟಿಂಗ್ನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಗುತ್ತೆ. ಅದರ ಜೊತೆಗೆ ಟಿಕೆಟ್ ವಿಚಾರವಾಗಿ ಎರಡನೇ ಹಂತದ ಒಂದು ಎಲ್ಲ ಬೇರೆ ರಾಜ್ಯಗಳಿಂದಲೂ ಕೂಡ ನಿರಂತರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಬಿಜೆಪಿಯ ಕಚೇರಿಯಲ್ಲಿ ಮಾಡ್ತಾನೇ ಇದ್ರು. ಇವತ್ತು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ಗಳಿದ್ದಾವೆ. ರಾಜ್ಯದ ಮಟ್ಟಿಗೂ ಕೂಡ ಇವತ್ತು ಬಹಳ ಪ್ರಮುಖವಾದಂಥ ದಿನ. ಮೊದಲ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಆಗುತ್ತೆ. ಹಲವಾರು ಆಕಾಂಕ್ಷಿಗಳಿದ್ದಾರೆ. ಆ ಆಕಾಂಕ್ಷಿಗಳಿಗೆ ಯಾರಿಗೆ ಇವತ್ತು ಟಿಕೆಟ್ ಅನ್ನೋದು ಗೊತ್ತಾಗುತ್ತೆ. ಕೆಲವರು ಭರವಸೆಯಲ್ಲಿದ್ದಾರೆ ನಮ್ಗೆ ಟಿಕೆಟ್ ಸಿಗುತ್ತೆ ಅಂತೇಳಿ. ಸಿಟ್ಟಿಂಗ್ ಎಂಪಿಗಳು ಅವರಿಗೇನಾದರೂ ಇವತ್ತು ಶಾಕಿಂಗ್ ನ್ಯೂಸ್ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಿಕ್ಚರ್ ಇವತ್ತು ಗೊತ್ತಾಗ್ಬೋದು. ಆದರೆ ಒಂದಂತೂ ಸೂಕ್ಷ್ಮವಾಗಿ ಬಿಜೆಪಿ ಹೈಕಮಾಂಡೇ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದೆ ಮತ್ತು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಮುನಿಸಿಕೊಳ್ಬಾರ್ದು, ಪಕ್ಷದ ವಿರೋಧಿಯಾಗಿ ನಡೆದುಕೊಳ್ಬಾರ್ದು ಅನ್ನೋದನ್ನೇ ಹೇಳಿದ್ದಾರೆ. ನಿಮಗೆ ಅಧಿಕಾರ, ನಿಮಗೆ ಎಲ್ಲವನ್ನು ಕೊಟ್ಟಿದ್ದು ಕೂಡ, ನಿಮಗೆ ಸ್ಥಾನಮಾನ ಎಲ್ಲವನ್ನು ಕೊಟ್ಟಿದ್ದು ಕೂಡ ಬಿಜೆಪಿ ಪಕ್ಷನಿಷ್ಠರಾಗಿರಬೇಕು. ಪಕ್ಷ ನಿಮ್ಮನ್ನು ಯಾವ್ಯಾವ ಸಮಯದಲ್ಲಿ ಹೇಗೆಲ್ಲ ಬಳಸಿಕೊಳ್ಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಜೆ ಪಿ ನಡ್ಡಾ ಅವರೇ ಅಸಮಾಧಾನಿತರ